ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮಾಲ್ತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ನಾನಿವತ್ತು ಬಸಳೆ ಸೊಪ್ಪಿಂದ ಒಂದು ಬಜ್ಜಿ ಅಥವಾ ಬೋಂಡ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈ ಬಸಳೆ ಸೊಪ್ಪು ನಿಮಗೆ ಹೊರಗಡೆನೂ ಸಿಕ್ಕತ್ತೆ, ಸೊಪ್ಪಿನವ್ರ ಹತ್ರ ನಿಮಗೆ ಬಸಳೆ ಸೊಪ್ಪು ಸಿಕ್ಕತ್ತೆ. ಅದರಲ್ಲಿ ತೊಗೊಂಡು ಈ ಥರ ಎಲೆಗಳನ್ನ ಬಿಡಿಸ್ಕೊಳ್ಬೋದು. ಮುಂದೆ ಚೆನ್ನಾಗಿರೋವಂಥ ಹರಿದೇ ಇರೋವಂಥ ಎಲೆಗಳನ್ನ ನೋಡಿ ಬಿಡಿಸ್ಕೊಳ್ಳಿ. ಅಥವಾ ಸುಮಾರು ಮನೆಗಳಲ್ಲಿ ಈ ಬಸಳೆ ಸೊಪ್ಪನ್ನು ಬೆಳೆಸಿರ್ತೀರ ನೀವು. ಸೊ ಅದರಲ್ಲಿ ನೋಡಿಬಿಟ್ಟು ನೀವು ಆ ಬಸಳೆ ಸೊಪ್ಪಿಂದ ಈ ಥರ ಎಲೆಗಳನ್ನ ಕಿತ್ಕೊಂಡು ಬಂತು ಅಂದರೆ ಆವಾಗ ನೀವು ಅದರಿಂದ ಮಾಡಿರೋವಂಥ ಬೋಂಡ ತುಂಬ ರುಚಿಯಾಗಿರುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಕೂಡ ನೋಡ್ಕೊಳ್ಳೋಣ. ನಾನಿವಾಗ ಕಡಲೆ ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಈ ಬಸಳೆ ಸೊಪ್ಪು ಎಲೆಗಳನ್ನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಅರಿಶಿಣ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಕ್ಕಿ ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ 1 ಸ್ಪೂನ್ ಆದರೆ ಸಾಕು. ಹಾಗೆ ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ನಾವು ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಕಡಲೆ ಹಿಟ್ಟು ಮತ್ತು ಖಾರದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ಸುಮಾರು 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಅರಿಶಿನ ಹಾಕೋತಾ ಇದ್ದೀನಿ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾನಿವಾಗ ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಸೊ ಇದು ಹಾಕೋದ್ರಿಂದ ಬೋಂಡ ತುಂಬ ಕ್ರಿಸ್ಪಾಗಿ ಬರುತ್ತೆ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಇಂಗು ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಗಂಟಿಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಳ್ಳೋಣ ಇದನ್ನು. ನಾವಿವಾಗ ಕಡಾಯಿನಲ್ಲಿ ಎಣ್ಣೆ ಇಟ್ಬಿಟ್ಟು ಬಸಳೆ ಸೊಪ್ಪು ಒಂದೊಂದೇ ಬಸಳೆ ಸೊಪ್ಪಿನ ಎಲೆಗಳನ್ನು ಇದರಲ್ಲಿ ಡಿಪ್ ಮಾಡಿ ಕರಿಯೋಣ. ಈಗ ಫ್ರೆಂಡ್ಸ್, ನಾನೊಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿ ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಕಾಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಕಾಯಲಿ. ಅದು ಎಣ್ಣೆ ಕಾದಿದೆ. ಇವಾಗ ಈ ಬಸಳೆ ಸೊಪ್ಪಿನ ಎಲೆಗಳು ಏನಿರುತ್ತೆ ಆ ಎಲೆನ ನಾನಿವಾಗ ಈ ಥರ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಇದನ್ನು ಇವಾಗ ಮೆತ್ತಗೆ ತಿರ್ಸ್ಕೊಳ್ಳೋಣ. ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. ಸ್ವಲ್ಪ 1 ನಿಮಿಷ ಆದಮೇಲೆ, 1-2 ನಿಮಿಷ ಆದಮೇಲೆ ತಿರುಗಿಸ್ಕೋಬೇಕು. ಇದಾಗಿದೆ. ಇವಾಗ ನಾವು ಇದನ್ನು ತೆಕ್ಕೊಳ್ಳೋಣ.
ನೆಕ್ಸ್ಟ್ ಇನ್ನೊಂದು ಸತಿ ಹಾಕೋಣ ಇದಕ್ಕೆ. ಈ ಥರ ಎಲೆ ಮಡಿಸ್ತಾ ಇರೋ ಥರ ಅದನ್ನ ಡಿಪ್ ಮಾಡಿ ನೀಟಾಗಿ ಎಲೆ ಮಡಿಸ್ತಾ ಇರೋ ಥರ ಈ ಥರ ಹಾಕೋದಕ್ಕಾಗುತ್ತೆ. ಫ್ರೆಂಡ್ಸ್, ಇವಾಗ ಇದಾಗಿದೆ. ಇದನ್ನು ನಾವು ತೆಕ್ಕೊಳ್ಳೋಣ ಈಗ. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರುವಂತಹ ಗರಿಗರಿಯಾಗಿರುವಂತಹ ಬಸಳೆ ಸೊಪ್ಪಿನ ಈ ಬಜ್ಜಿ ಅಥವಾ ಬೋಂಡ ರೆಡಿಯಾಗಿದೆ. ಇದು ತುಂಬ ಕ್ರಿಸ್ಪಾಗೂ ಇರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಸಾಯಂಕಾಲದ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಈ ಮಳೆಗಾಲದ ಸೀಸನಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಮಾಡೋದು ತುಂಬ ಈಸಿಯಾಗಿರುತ್ತೆ. ಸೊ ಹಾಗಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.